ಬ್ಯಾಡ್ ಕಮೆಂಟ್ ಹಾಕೋದು ಫಸ್ಟ್ ಬಿಡ್ಬೇಕು ಸರ್ ಎಲ್ಲರೂ. ಆಮೇಲೆ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟು ಎಲ್ಲರಿಗೂ ನಾನು ಇಷ್ಟಿಗೆ ಹೇಳ್ದೆ, ನಾನು ಅಷ್ಟಕ್ಕೆ ತಂದೆ ಅಂತ ಅನ್ನೋದಲ್ಲ. ನೀನು ಕಟ್ಟು, ನೀನು ತಾಕತ್ತೈತ ಕಟ್ಬಿಟ್ಟು ಮುಂದಕ್ಕೆ ನೋಡು, ಆಮೇಲೆ ನಿನಗೇನು ಅಂತ ಗೊತ್ತಾಗುತ್ತೆ. ಸರ್ 6 ಲಕ್ಷಕ್ಕೆ ಒಂಟಿ ಎತ್ತು ಕೊಟ್ಟೋದಕ್ಕೆ ಕಮೆಂಟ್ ಹಾಕಿದ್ರು, ಬಡ ರೈತರುಗಳು ದನ ತಗೋಕ್ಕಾಗಲ್ಲ, ಎಲ್ಲ ಇದು ರೈಟ್ ಜಾಸ್ತಿ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೋ. ಅದಕ್ಕೋಸ್ಕರ ನಾನು ಹೇಳ್ತಾರೆ ಸರ್, ಅದು ಒಂಟಿನೇ 6 ಲಕ್ಷಕ್ಕೆ ಕೊಟ್ಟು ಈ ಜೊತೆನೇ 5 ಲಕ್ಷಕ್ಕೆ ಚಿಲ್ಲರೆ ಹೇಳ್ತಾಯಿದ್ದೀವಿ, ಬಂದು ಬೇಕಾದ್ರೆ ತಗೋಬೋದು ಸರ್, ಏನಿಲ್ಲ. ಒಟ್ಟಿನಲ್ಲಿ ನೀವು ಹುಡುಕಿ ತೆಗೀರಿ, ರೈತರುಗಳು ತೆಗ್ದು ಒಳ್ಳೆ ಜಾತಿಕರನ ತೆಗ್ದು ನೀವು ಮುಂದಕ್ಕೆ ಬೆಳೆಸಿ ಪದಾರ್ಥದ ಮೇಲೆ ದುಡ್ಡು ಹೋಗುತ್ತೆ. ಈಗ ಬಡ ರೈತರುಗಳಿಗೆ ನಾವು ಬಂದು ಹೇಳ್ತಿದ್ದೀವಿ, ನಮ್ಮ ಹತ್ರನೇ 6 ಲಕ್ಷಕ್ಕೆ ಒಂದು ಒಂಟಿ ಕೊಟ್ಟಿದ್ದೀವಿ, ಈಗ ಇವು 5 ಲಕ್ಷ ಹೇಳ್ತಿದ್ದೀವಿ, ಬನ್ನಿ ನಾವು ಸರ್ ಎಲ್ಲನೂ ಒಂದೇ ಸಮ ನಾವು ಹೇಳೋಕ್ಕಾಗಲ್ಲ, ಎಲ್ಲವೂ ಒಂದೇ ಸಮಯ ಹೇಳ್ಕೋದ್ರೆ ನಮ್ಗೆ ಮರ್ಯಾದಿರಲ್ಲ. ಈಗ 4 ಜನ 4 ಮಾತು ಮಾತಾಡ್ತಾರೆ, ಅದು ಬೇಕಾಗಿಲ್ಲ. ದನ ತೆಗಿಯುವ ಸರ್ 7 ಲಕ್ಷದಿಂದ 5 ಲಕ್ಷ 10 ಲಕ್ಷಗಿಂತ ತೆಗಿಬೋದು. ದನ ತೆಗಿಬೋದು ಅಂದರೆ ಕಾರ್ ತಗೊಬಂದ್ಬಿಟ್ಟು ನಿಸ್ಬಿಡ್ಬೋದು, ದನ ಹುಡುಕಿ ತೆಗಿಬೇಕಂದ್ರೆ ಆಗಲ್ಲ, ಹೆವಿ ಕಷ್ಟ. ಈಗ ನಾವು ಒಂದು ದಿನ ಹೋದರೆ ಆ ಕಡೆ ಮಂಡ್ಯ ಪಾಂಡುಪುರ ಆ ಕಡೆ ಒಂದು ದಿನ, ಈ ಕಡೆ ಮೈಸೂರು ಕಡೆ ಹೋದರೆ ಈ ಕಡೆ, ಹಂಗೆ ಒಂದೊಂದು ದಿನದ ಮೇಕಲ್ಲಿ ಲೆಕ್ಕ ಹೋಗುತ್ತೆ. ಆಮೇಲೆ ಏನಂದರೆ ದನ ನಮಗೆ ಇಷ್ಟ ಆಗಂಗೆ ಸಿಗಲ್ವಲ್ಲ ಸರ್, ಹುಡುಕ್ಬಿಟ್ಟು ತೆಗಿಬೇಕು, ಜಾತಿ ಕೂಳ ನೋಡ್ಬಿಟ್ಟು ತೆಗಿಬೇಕು ಸರ್. ಯಾವುದೋ ಸುಮ್ಮನೆ ಯಾರೋ ಅಂದ್ಬಿಟ್ಟು ಇಟ್ಕೊಂಬಂದ್ಬಿಟ್ರಲ್ಲ, ಒಂದು ಐಬ್ ಇದ್ರೂ ಅದು ಐಬೇ ಸರ್, ಐಬ್ ಕಟ್ಬಿಡ್ತಾರೆ ಜನ. ಒಂದು ಸುಳಿ ಸುದ್ದಾಗಿ ಪ್ರತಿಯೊಂದಾಗಿರ್ಬೋದು, ಕಾಲು ಕಂಬ ಆಗಿರ್ಬೋದು ಸರ್, ಗಿಣ್ಣಾಗಿರ್ಬೋದು. ಆಮೇಲೆ ಮಕ್ಕದ ಲಕ್ಷಣ ಕರಿಬೇಕು ಸರ್, ಬಾ ಅಂತಂಗೆ ಮಕ್ಕದ ಲಕ್ಷಣ ಹಿಂಗಿರ್ಬೇಕು ಸರ್, ಹಿಂಗೈತೀಗ ಹಂಗೆ. ಆಮೇಲೆ ಭುಜ ಪ್ರತಿಯೊಂದು ನಡ ಸರ್ ತುಂಡಾಗಿರೋ ಎತ್ತು ಒಟ್ಟಿನ ಜಾತಿ ಕುಳ್ದ ಚೆನ್ನಾಗಿರ್ಬೇಕು ಎತ್ತುಗಳು. ನನ್ನ ಎಲ್ಲ 6 ಲಕ್ಷಕ್ಕೆ ಮಾರಲ್ಲ ಸರ್, ನಮ್ಮ ಹತ್ರ ಒಂದು ಚಿನ್ನದಂಥ ಪದಾರ್ಥ ಇತ್ತು, ಅದಕ್ಕೋಸ್ಕರ ನಾವು 6 ಲಕ್ಷ ಚಿಲ್ಲರೆಗೆ ಮಾರ್ತೋ. ಅದು ಬಿಟ್ಬಿಟ್ಟು ನಾವು ಎಲ್ಲನೂ 6 ಲಕ್ಷ ಹೇಳೋಕ್ಕೋಗಲ್ಲ. ಇವು ಬನ್ನಿ ಸರ್, ನಾವು ಕೊಡ್ತೀವಿ, ಯಾರು ರೈತರು ಬಂದು ಎಲ್ಲರೂ ಬನ್ನಿ, ಇವು ಕೆಲಸಕ್ಕೂ ಆಗುತ್ತೆ, ಸೋಕಿಗೂ ಆಗುತ್ತೆ, ಎರಡು ಗೇಮಿಗೂ ಆಗುತ್ತೆ. ನೋಡಿ ಬೇಕಾದ್ರೆ ಬನ್ನಿ, ನಾವು ಕಾಂಟ್ಯಾಕ್ಟ್ ಮಾಡ್ಕೊ ಬನ್ನಿ, ಕೊಡ್ತೀವಿ ಸರ್. ನಮ್ಮ ಹಳ್ಳಿಕಾರ್ ಗೊತ್ತು ಹುಡುಗರು ಹಂಗೆ ನಡ್ಕೊಂಡ್ ಬರ್ತಾ ಇದ್ರೆ ಕುದುರೆ ಬಂದಂಗ ಆಯ್ತಿತ್ತು. ಸರ್ ನಾನು ಚನ್ನಪಟ್ಟಣ ನಿತಿನ್ ಅಂತ, ಚನ್ನಪಟ್ಟಣ ಮಂಗಳಾರಪೇಟೆ ಮುರಳೋಳ, ಚನ್ನಪಟ್ಟಣ ಹೈವೇ ರೋಡಲ್ಲಿ ಬಂದು ಯಾರು ಕೇಳಿದ್ರು ಚನ್ನಪಟ್ಟಣ ನಿತಿನ್ ಅವ್ರ ಮನೆ, ಕೃಷ್ಣಪ್ಪ ಅವ್ರ ಮರ್ದ್ಯಾಪ್ಪ ಕೃಷ್ಣಪ್ಪ ಅವ್ರ ಮನೆ ಯಾರು ಅಂದರೆ ತೋರಿಸ್ತಾರೆ ಸರ್. ನಾವು ನಮ್ಮ ತಂದೆ ಸಾಕೋಬತ್ತಾರೆ, ನಾವು ನಮ್ಮ ತಂದೆ ಈಗಲೂ ಸಾಕ್ತವ್ರೆ, ನಾವು ಅವ್ರ ಜೊತೆ ಸೇರ್ಕೊಂಡು ನಾವು ಹೋಗ್ತೀವಿ. ಅವ್ರು ತಂದಂಗೆ ನಾವು ಸಾಕ್ತೀವಿ ಸರ್, ನಾವು ಇದೇ ಬೇಕು ಅದೇ ಬೇಕು ಅನ್ನಲ್ಲ, ನಮ್ಮ ತಂದೆ ಇಷ್ಟಪಟ್ಟು ತತ್ತಾರೆ ನಾವು ಸಾಕ್ತೀವಿ ಸರ್. ಈಗ ರೈತರುಗಳು ತಗೊಂಡು ಈಗ ಜಾತ್ರೆಗಳು ನಡೀತಾಯ್ತದೆ, ಈಗ ಜಾತ್ರೆಯಲ್ಲಿ ಕಮ್ಮಿಗೆ ತಗೊಂಡು ನೀವು ಜಾತ್ರೆಗಳು ಹಾಕ್ತಿರು ಒಳ್ಳೆ ದುಡ್ಡು ಮಾಡ್ಬೋದು. ದುಡ್ಡು ಮಾಡ್ತೀನಿ ಅಂತ ದನ ಸಾಕ್ಬಾರ್ದು, ಅದೊಂದು ಮೇಯ್ನಾಗಿ ಮಿಡಿಕಳಿ. ದುಡ್ಡುಗೋಸ್ಕರ ನಾನು ದನ ಸಾಕ್ತೀನಿ ಅಂತ ಯಾವತ್ತೂ ಕಾಂಪಿಟೇಷನ್ ಮಾಡ್ಕೊಂಡು ದನ ಸಾಕ್ಬೇಡಿ ಸರ್. ಈಗ ಒಂದು ಮಕ್ಕಳು ಹೆಂಗೆ ಸಾಕ್ತೀವಿ ಹಂಗೆ ದನ ಸಾಕೋದೇನು ಬೇರೆ ಇಲ್ಲ, ಮಕ್ಕಳು ಸಾಕೋದೇನು ಬೇರೆ ಇಲ್ಲ. ಒಟ್ಟಿನಲ್ಲಿ ನಾವು ಹೆಂಗೆ ನೋಡ್ಕೊತೀವಿ ಹಂಗೆ ನಮಗೆ ಆಯಸ್ ಕೊಡ್ತೇವೆ, ಆಮೇಲೆ ಅವು ಜಾತಿ ಕುಳ್ದಲ್ಲಿ ಇನ್ನೂ ಚೆನ್ನಾಗಾಯ್ತವೆ, ಆಗ ನಿಮಗೆ ದುಡ್ಡು ಬರುತ್ತೆ. ದುಡ್ಡುಗೋಸ್ಕರನೇ ದನ ಸಾಕ್ತೀನಿ ಅಂತ ಆದಮೇಲೆ ಒಂದು ಬ್ಯಾಡ್ ಕಮೆಂಟ್ ಹಾಕೋದು ಫಸ್ಟ್ ಬಿಡ್ಬೇಕು ಸರ್ ಎಲ್ಲರೂ. ಆಮೇಲೆ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟು ಎಲ್ಲರಿಗೂ ನಾನು ಇಷ್ಟಿಗೆ ಹೇಳ್ದೆ, ನಾನು ಅಷ್ಟಕ್ಕೆ ತಂದೆ ಅಂತ ಅನ್ನೋದಲ್ಲ. ನೀನು ಕಟ್ಟು, ನೀನು ತಾಕತ್ತೈತ ಕಟ್ಬಿಟ್ಟು ಮುಂದಕ್ಕೆ ನೋಡು, ಆಮೇಲೆ ನಿನಗೇನು ಅಂತ ಗೊತ್ತಾಗುತ್ತೆ. ದನ ಸಾಕೋದು ಎಷ್ಟು ಕಷ್ಟ ಅದೇ, ದನ ಸಾಕೋದು ಏನದೆ, ದನ ತೊಪ್ಪೆಗೋರೋದು ಏನದೆ ಸರ್. ನಾನು ಡಿಗ್ರಿ ಮಾಡಿ ನಾನು ಯಾವ ಜಾಬ್ಗೂ ಕನೆಕ್ಟ್ ಆಗಿಲ್ಲ. ಇದಕ್ಕೆ ನಂದು 3 ಹಸ ಇದೆ, 3 ಹಸಿನಲ್ಲಿ 30,000-40,000 ಬರುತ್ತೆ 15 ದಿನಕ್ಕೆ, ಸಾಕು ಸರ್ ನನಗೆ. ನಾನೇನು ಕೋಟಿ ಬರಬೇಕು, ನನಗೆ ಜಾಬ್ಗೆ ಹೋಗಿದ್ರು 30,000 ಸ್ಯಾಲ್ರಿ ಕೊಡ್ತಾಯಿರ, ಆದರೆ ನೆಮ್ಮದಿ ಇರ್ತೈತೆ, ನಮಗೆ ನೆಮ್ಮದಿ ಸಿಗ್ತಾಯಿರಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ ಆಯ್ಕೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ನನ್ನ ಏಜ್ ಬಂದು 23 ಸರ್. 23ಕ್ಕೆ ನನಗೆ ಇದು ಬಂದೈತೆ, ಇಂಟ್ರೆಸ್ಟ್ ಬಂದೈತೆ. ಎಲ್ಲ ಯುವಕರುಗಳು ಎದ್ದವ್ರು ಸರ್. ಈಗ ಎಲ್ಲ ಯುವಕರುಗಳು ಎದ್ದು ಹಳ್ಳಿಕಾರ್ ತಳಿ ಎಷ್ಟು ಮೊದಲು ಎಲ್ಲ ವೀಕ್ ಆಗ್ಬಿಟ್ಟಿತ್ತು, ಹಳ್ಳಿಕಾರ್ ತಳಿ ಯಾರ ಹತ್ರನೂ ಇರಲಿಲ್ಲ. ಈಗ ಊರಿಗೂ ಮಸ್ತಾನ, ಈಗ ಹಳ್ಳಿಕಾರ್ ತಳಿ ಮಸ್ತಾನಾಗಿ ಲೈವ್ ಆಗದೆ ಸರ್. ನಾವು ಎತ್ತಿದ್ದು ಮಂಚಮೇಲೆ ಡ್ಯಾಮ್ ಕೃಷ್ಣಪ್ಪ ಅಂತ ಅವ್ರ ಹತ್ರದಿಂದ ತಂದು, ಅವ್ರ ಹತ್ರದಿಂದ 280ಕ್ಕೆ ತಂದಿದ್ದೀವಿ. ನಮ್ಮ ಹತ್ರ ಈಗ ತಂದು 15 ದಿವಸ 1 ತಿಂಗಳಾಯ್ತು ಸರ್ ನಮ್ಮ ಹತ್ರ ಬಂದೀವಿ ಸರ್. ನಾವು ಬೆಳೆಗೆ 5 ಲಕ್ಷ ಚಿಲ್ಲರೆ ಹೇಳ್ತಿದ್ದೀವಿ. ಬಂದಾಗ ಸರ್ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ.
ಮಕ್ಳುಗಳಿಗೆ ಹೆಂಗೆ ಸಾಕ್ತೀವಿ ನಾವು ಅದೇ ಪ್ರೀತಿಯಿಂದ ಸಾಕ್ತಂಗೆ ಇವಕ್ಕೂ ಹಂಗೆ ಪ್ರೀತಿ ಕೊಟ್ಟರೆ ಇವು ನಮಗೆ ಪ್ರೀತಿ ರಿಟರ್ನ್ ಕೊಟ್ಟೇ ಕೊಡ್ತಾರೆ ಸರ್. ಅಂದರೆ ಮಕ್ಕಳು ಇಂಜಿನಿಯರ್ ಡಾಕ್ಟ್ರ್ ಆಗ್ತಾರೆ ಅಂತಲೇ ಓದಿಸ್ತೀವಲ್ವಾ, ಆದರೆ ಮಕ್ಕಳು ಇಂಜಿನಿಯರ್ ಡಾಕ್ಟ್ರ್ ಆಗಲ್ಲ, ಅವ್ರ ಹೋಪ್ ಏನಿರ್ತದೆ ಅದ್ರ ಮೇಲೆ ಕನೆಕ್ಟ್ ಮಾಡ್ಕೊತಾರೆ. ಹಂಗೆ ಇವೂ ನೀವು ಮಕ್ಕಳು ಸಾಕ್ತಂಗೆ ಸಾಕ್ತಾರೆ ನಿಮಗೂ ಒಳ್ಳೆ ಇದರಿಂದ ಒಂದರಲ್ಲಿ ಲಾಭ ಕೊಟ್ಟೇ ಕೊಡ್ತವೆ. 100% ನಿಜ ಸರ್. ಅದು ದನಿಮೆ ಪ್ರೀತಿ ಇದ್ರೆ ಸರ್ ಒಂದರಲ್ಲಿ ಕೊಟ್ಟೇ ಕೊಡ್ತಾನೆ ಬಸವಪ್ಪ. ಆಮೇಲೆ ದನ ಹುಷಾರಿಲ್ಲ ಅಂದರೆ ನಮ್ಗೆ ಊಟನೇ ಸೇರಲ್ಲ. ಅವು ಸಪ್ಕಿದ್ರೆ ನಮಗೆ ಒಂಥರ ಮನಸ್ಸು ಏಕೋ ಒಂಥರ ಇಂಗ್ಲೆಂಟ್ ಹೊಡ್ಬಿಡ್ತೀವಿ ನಾವೇ. ಸಪ್ಕಿದ್ರೆ ಅವು ಮೆಲ್ಕಾಗ್ತಾನೆ ಸರ್, ಹೋಗಿ ಮನೆ ಕಂಡು ಸಾಕು ತಲೆ ಮೇಲೆ ನೆಕ್ಕುದು ಹಂಗೆಲ್ಲ ಮಾಡ್ತೇವೆ. ಅದಕ್ಕೊಂದಕ್ಕೋಸ್ಕರ ಪ್ರೀತಿ ವಿಶ್ವಾಸ ಅಂದರೆ ಇದೆ. ಈಗ ನೀವೆಲ್ಲೋ ಹೋಗಿ ದೇವ್ರ ಪೂಜೆ ಮಾಡ್ಕೊಬತ್ತೀರ, ಅದು ಎಷ್ಟೋ 1000 ಕಿಲೋಮೀಟ್ರ್ ಹೋಗ್ತೀರ, ಅದೇನು ಸುಖಕ್ಕೆ ಜೀವಂತಗಿರೋ ಬಸವಪ್ಪಂಗೆ ಸಾಕಿ, ಜೀವಂತಗಿರೋ ಬಸವಪ್ಪಂಗೆ ಏನಾರು ತಗೊಡಿ, ಬಡ ರೈತರುಗಳಿಗೆ ಏನಾರು ಕೊಡಿಸಿ, ಮನೆಗೆ ಒಂದು ಮೂಟೆ ಕೊಡಿಸಿ, ಚಕ್ಕೆ ಬಸ ಕೊಡಿಸಿ ಸರ್, ಅವ್ರಿಗೆ ಎಷ್ಟು ಅನುಕೂಲ ಆಯ್ತದೆ. ಬಡ ರೈತರು ಇನ್ನೊಂದು ಸಾಕ್ತಾರೆ, ಇನ್ನೂ 5 ಸಾಕ್ತಾರೆ. ಕಲ್ಲಿರೋ ಬಸವಪ್ಪಂಗೆ ಹೋಗಿ ನೀವು ಹಾಲು ಹಾಕ್ತೀರಾ, ಆಮೇಲೆ ಅಭಿಷೇಕ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಅದ್ರ ಬದಲು ಇವಕ್ಕೆ 1 ಲೀಟ್ರ್ ಹಾಲು ಕೊಡಿ, ಇವೇ ಸಾಕ್ತಂಗೆ ಆಗುತ್ತಲ್ಲ. ಜೀವ ಇರೋ ಬಸವಪ್ಪನಿಗೆ ಕಲ್ಲಿನ ಬಸವಪ್ಪಂಗೆ ಹಾಲೇರಿಗಿಂತ ಜೀವಂತಗಿರೋ ಬಸವಪ್ಪಂಗೆ ಒಂದು ಇಡೀ ಹುಲ್ಲಾಕ್ತಾರೆ ಸರ್, ಏನು ಹೆಮ್ಮೆ ಆಗುತ್ತೆ ಹೇಳಿ. ಕಲ್ಲಿನ ಬಸವಪ್ಪಂಗೆ ಹಾಲು ಹಾಕೊಂಡು ಹೋಗೋದು ಜನ ತುಳ್ಕೊಂಡು ಅದೇ ಇದಾಗುತ್ತೆ, ನೊಣಗಿನೆಲ್ಲ ಮುತ್ಕೊಂಡು ನಮಗೆ ಇದಾಗುತ್ತೆ. ಅದ್ರ ಬದಲು ದನಿಗೆ ಒಂದು ಇಡೀ ಹುಲ್ಲಾಕ್ಬಿಟ್ಟು ನೆಮ್ಮದಿಗೆ ಅದ್ರ ಪಕ್ಕ ಕೂತ್ಕೊಂಡ್ರೆ ಅವೇ ನಿಮಗೆ ನೆಕ್ಕುದು, ಆಮೇಲೆ ಪ್ರೀತಿ ವಿಶ್ವಾಸ ಕೊಡೋದು ಮಾಡ್ತಾರೆ. ತಾಯಿ ಪ್ರೀತಿ ಹೆಂಗೆ ಸಿಗುತ್ತೋ ಇದ್ರ ಪ್ರೀತಿನ ಹಂಗೆ ಸಿಗುತ್ತೆ ಸರ್ ನಮಗೆ. ಏನಂದರೆ ತಾಯಿ ನಾವು ಎಲ್ಲೋಗಿದ್ರು 55 ಫೋನ್ ಮಾಡ್ತಾರೆ. ಇವು ನಾವು ಎಲ್ಲರೂ ನಮ್ಮ ವಾಯ್ಸ್ ಸೇಕ್ಬಿಟ್ರೆ ಸಾಕು ಅಂಬೋ ಒಂದು ಬಡ್ಕೋದು, ಆಮೇಲೆ ಏನೋ ಸಿಂಗ್ಮಲ್ ಕೊಡ್ತಾಯಿರ್ತಾವೆ ಇವು ಸರ್. ನಾವು ಒಂದಿನ ಉಪವಾಸ ಇಲ್ದ್ರೂ ಪರವಾಗಿಲ್ಲ, ಹುಷಾರಿಲ್ದ್ರೆ ಮನೆ ಕಬಿಟ್ಟಿರ್ತೀವಿ, ಬೇಕಾದ್ರೆ ಉಪವಾಸ ಇದ್ರೂ ಪರವಾಗಿಲ್ಲ, ಇವಕ್ಕಂತೂ ನಾವು ಉಪವಾಸ ಮಡಗಲ್ಲ. ಅಂದರೆ ನಾವು ಏನಂದರೆ ಹುಲ್ ತಿಂದೆ ಹೋದ್ರೂ ನಾವು ಮೆಡಿಷನ್ ಏನು ಮಾಡಬೇಕು ಮೆಡಿಷನ್ ಮಾಡ್ತೀವಿ. ಆಮೇಲೆ ಅವಕ್ಕೆ ಡಾಕ್ಟ್ರ್ ಕೈಲಿ ಏನು ಮಾಡಬೇಕು ಡಾಕ್ಟ್ರ್ ಫೋನ್ ಮಾಡಿಸಿ ನಾವು ಸರ್ ಮೇಡಮ್ ಹಿಂಗೆ ಹುಲ್ ತಿಂತಲ್ಲ ಇದು ಮಾಡ್ತಲ್ಲ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಆ ಹುಲ್ ತಿನ್ನೋಗಿಂತ ನಾವೆಲ್ಲೂ ಹೋಗಲ್ಲ, ದನಿನ ಹತ್ರನೇ ಕೂತಿದ್ದೀವಿ. ಆರಾಮಾಗಿ ಮಲ್ಕಾಕ್ಬಿಟ್ರೆ ಸರ್ ದನ ಆರೋಗ್ಯ ಐತೆ ಅಂತ, ಮಲ್ಕಾಗ್ತಿಲ್ಲ ಅಂದರೆ ದನ ಏನೋ ಒಳಗೆ ಏನೋ ಮಿಸ್ಟೇಕ್ ಆದೆ ಅಂತ. ಎಲ್ಲರೂ ಸೋಕಿಗೆ ಸಾಕ್ತಾಯಿದ್ರೆ ಸರ್, ನಾವು ಸೋಕಿಗೆ ಎಂತಕ್ಕೂ ಸಾಕ್ತಿಲ್ಲ, ಪ್ರೀತಿ ವಿಶ್ವಾಸಕ್ಕೆ ಸಾಕ್ತಾ ಇರೋದು. ಈಗ ನಮ್ಮ ಮನೆ ಕೋಟಿ ಆಸ್ತಿ ಇದ್ರೆ ನಮ್ಗೆ ಎಂತಕ್ಕೂ ಬೇಕಾಗಿಲ್ಲ, ಇವೇ ನಮ್ಗೆ ಆಸ್ತಿ ಇದ್ದಂಗೆ. ಅಂದರೆ ಎಲ್ಲರೂ ಹೋದ್ರೆ ಒಂದು ದಿನ ದನ ಇಲ್ಲ ಅಂದರೆ ನಮ್ಮ ಮನಸ್ಸಿರಲ್ಲ ಸರ್. ಎಲ್ಲರೂ ಹುಡುಕಿ ತೆಗಿಲೇಬೇಕು ದನನ. ನಾವು ಪ್ರತಿದಿನ ನಮ್ಮ ಮನೇಲಿ ದನ ಇದ್ದಂಗೆ ಇರ್ತೇವೆ. ಅಕಸ್ಮಾತ್ ಮಾರ್ಬಿಟ್ರೆ ನಮ್ಮ ಮನೇಲಿ ದನ ಇರೋಲ್ಲ, ಮಾರ್ನೆಗೆ 2 ದಿನ 3 ದಿನಕ್ಕೆ ತಗೋಬತ್ತೀನಿ ಸರ್. ಇದು ಬಸ್ತಿವರೆ ಬೆಡ್ಲೈನು, ಇದು ನಾವು ಲಕ್ಷ್ಮೀಪುರದಲ್ಲಿ ನವೀನ್ ಅಂತ ತಗೊಬಂದ, ನಾನು ತಂದು 3 ತಿಂಗಳು ಹತ್ತತ್ರ ಆಯ್ತು ಸರ್. ಸರ್ ಇದು ಕರೆಕ್ಟಾಗಿ 20ನೇ ತಾರೀಕು ಬಂದರೆ 8 ತಿಂಗಳು. ಕೂಟ ಹಾಕ್ತೀರಾ ಇಲ್ಲ ಸರ್ ಕೂಟ ಹಾಕೋದಿಲ್ಲ, ಕೂಟ ಹಾಕ್ತಾರೆ 4 ಜನ ಕೇಳ್ತಾರೆ. ಅದಕ್ಕೋಸ್ಕರ ನಾವು ಮನೇಲೇ ಮಡಿಕಮ್ಮ ಅಂತ ಅಂದ್ಬಿಟ್ಟು ಒಂದು ಆಸೆಯಿಂದ ಸಾಕ್ತದೆ ಸರ್. ನೀವೇ ನೋಡ್ಬೋದು ಅರಿಲಿ ಎಷ್ಟು ಉದ್ದಾದ ನಾವು ಮಾರೋದು ನನ್ನ ಕೈಲಿ ಸರ್. ಈಗ ನೋಡಿ, ಈ ಕತ್ತು ನೋಡಿ ಎಷ್ಟು ಉದ್ದಾಯ್ತು, ಇದು ಕತ್ತು ಎಷ್ಟು ಉದ್ದಾಯ್ತಲ್ಲ. ಇಲ್ಲ ಸರ್ ಇದು ಯಾವತ್ತು ನೋಡಿ ಕಾಲಿಗೆ ಗಿಣ್ಣೆ ಎಷ್ಟು ಉದ್ದಾದೆ. ಇವು ಹಿಂಗೆ ಉದ್ದ ಕಾಲು ಕೈಯೆಲ್ಲ ಉದ್ದ ಇದ್ದರೆ ಆಮೇಲೆ ಹಿಂಗೆ ಅರಿ ಎಷ್ಟೈತೆ ನೋಡಿ ಸರ್. ಹಿಂಗೆ ಇಲ್ಲಿ ಬುದ್ಧಿಯಿಂದನೇ ಹಾಕೊಳ್ಳಿ, ಒಂದು 3 ಗೇಣಿದೆ, ಒಬ್ಬೊಬ್ರ ಕೈಲಿ ಒಂದೊಂದು ಕೇಣಿ ಬರುತ್ತೆ. ಅದು ಹಿಂಗೆ ಅರಿಲಿ ಇರ್ಬೇಕು ಸರ್. ಕರ ಈಗ ನೋಡ್ಬೋದು ನೋಡಿ ಎಷ್ಟು ಅರಿಲೈತೆ, ಹೆಂಗೈತೆ ಕರ ನೋಡಿ. ಆಮೇಲೆ ಸಾಧು ಸರ್, ನೀವು ಏನಾರ ಮಾಡಿ, ಎಲ್ಲಾರ ಮುಟ್ಟಿ ಏನಾರ ಮಾಡಿ, ಇಲ್ಲಿ ಕಾಲಾರ ಮುಟ್ಟಿ, ಕೈಯಾರ ಇಟ್ಟಿ, ಇಂದ್ಲು ಕಾಲಾರ ಇಟ್ಟಿ, ಏನು ಮಾಡಲ್ಲ. ಸಾಧು ಪ್ರಾಣಿ ಸರ್, ಪೂರ್ತಿ ಸಾಧು, ಮಗು ಥರ. ನಾನು ಎಲ್ಲರೂ ಹೋಗ್ಬಿಟ್ರೆ ಅಂತೂ ಒಂದು ದಿನ ಕಾಣಿಸ್ಲಿಲ್ಲ ಅಂದರೆ ಮೇವು ಮೇಯ್ದಿಲ್ಲ, ನೀರು ಕುಡಿದು ಏನಿಲ್ಲ, ಸಪ್ಪಗೆ ಮಣಿಕೊಬಿಡ್ತಾಳೆ. ಸರ್ ಗೌರಿ ಅಂತ. ಹಾಗಾದ್ರೆ ಇದು ಕೊಡೋದಿಲ್ಲಮ್ಮ ಸರ್ ಕೊಡೋದಿಲ್ಲ ಅಂತ ಮಡಿಕೊಂಡಿದ್ದೀವಿ. ನೋಡಮ್ಮ, ಈಗ ಫ್ರೆಂಡ್ಸ್ಗಳು ಬಂದರೆ ಕೊಡಲೇಬೇಕು. ನೋಡಮ್ಮ ಸರ್, ನಾವು ಮಡಿಕೊಂಡಿದ್ದೀವಿ, ಕೊಡಲ್ಲ ಅಂತ. ನೋಡಮ್ಮ, ಆಸೆ ಇದ್ರ ಋಣ ಎಲ್ಲಿರುತ್ತೆ ಅಲ್ಲಿಗಿಂಟಿರ್ಲಿ.